ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿ ಒಳಗೆ ಯಾವ ಕ್ಲಾಸ್ ನೋಡಂದ್ರೆ ಇಂಡಿಯನ್ ಪೊಲಿಟಿಕಲ್ ತೊಗೆಟ್ಸ್. ಇದನ್ನು ಇಂಪಾರ್ಟೆಂಟ್ ಕ್ವಶನ್ಗಳು 2 ಮಾರ್ಕ್ಸಿನ ಅಥವಾ 2 ಅಂಕ 5 ಅಂಕ ಮತ್ತು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಯಾವ್ಯಾವ ಇಂಪಾರ್ಟೆಂಟ್ ಅದಾವೆ ಎಂಬುದನ್ನು ನೋಡೋಣ. ಆಗ ಹೊಸಬ್ರು ಯಾರಾಗಿರಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಗ ವಿಡಿಯೋನ ಕೊನೆ ತನಕ ನೋಡ್ರಿ. ಫಸ್ಟ್ ಏನು ನೋಡಿದ್ರೆ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. Section A 2 marks question. First one, what is Manu ಕಾನ್ಸೆಪ್ಟ್ ಆಫ್ ದ ಸ್ಟೇಟ್ ಅಂದರೆ ಮನು ರಾಜ್ಯದ ಪರಿಕಲ್ಪನೆಯನ್ನು ಏನು ಓದಿ ಕೇಳಿದ್ದಾರೆ. ಸೆಕೆಂಡ್, ರೈಟ್ ದ ಮೀನಿಂಗ್ ಆಫ್ ಧರ್ಮ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಅಕಾರ್ಡಿಂಗ್ ಟು ಮನು. ಮನುವಿನ ಧರ್ಮ ಮತ್ತು ಸಾಮಾಜಿಕ ನ್ಯಾಯದ ಅರ್ಥವನ್ನು ಬರೆಯಿರಿ. ಥರ್ಡ್ ಒನ್, ಮೆನ್ಷನ್ ದ ಎಲಿಮಿನೇಟ್ಸ್ ಆಫ್ ದ ಕೌಟಿಲ್ಯ ಸಪ್ತಾಂಗ ಥೇರಿಸ್ ಅಂದ್ರೆ ಕೌಟಿಲ್ಯನ ಸಪ್ತಾಂಗದ ಸಿದ್ಧಾಂತ ಅಂಶಗಳನ್ನು ಉಲ್ಲೇಖಿಸಿರಿ. ಫೋರ್ತ್ ಒನ್, ಎಕ್ಸ್ಪ್ಲೇನ್ ದ ಕೌಟಿಲ್ಯ ಮಂಡಲ ಥೇರಿಸ್. ಕೌಟಿಲ್ಯ ಮಂಡಲ ಸಿದ್ಧಾಂತವನ್ನು ವಿವರಿಸಿರಿ. ಕೌಟಿಲ್ಯ ಅವರ ಮಂಡಲ ಸಿದ್ಧಾಂತವನ್ನು ವಿವರಿಸಿರಿ. ಫಿಫ್ತ್ ಒನ್, ವಾಟ್ ಈಸ್ ಜಿಯಾಯುದ್ದೀನ್ ಬರಾನಿ ಐಡೆಂಟ್ಸ್ ಅಬೌಟ್ ದ ನೇಚರ್ ಆಫ್ ದ ಸ್ಟೇಟ್. ಜಿಯಾವುದ್ದೀನ್ ಬರ್ನಿ ಅವರದ ರಾಜ್ಯದ ಕುರಿತು ಕಲ್ಪನೆ ಏನು ಎಂಬುದನ್ನು ತಿಳಿಸಿರಿ ಅಂತ ಹೇಳ್ಯಾರ. ಸಿಕ್ಸ್ತ್ ಒನ್, ವಾಟ್ ಈಸ್ ಕಬೀರ್ ಕಾನ್ಸೆಪ್ಟ್ ಆಫ್ ದ ಸೋಷಿಯಲ್ ಈಕ್ವಿಲಿಟಿ. ಕಬೀರ್ನ ಸಾಮಾಜಿಕ ಸಮಾನತೆಯ ತತ್ವವೇನು ಅಂತ ಕೇಳಿದ್ದಾರೆ. ಸೆವೆಂತ್ ಒನ್, ಮೆನ್ಷನ್ ದ ಬಸವೇಶ್ವರ್ಸ್ ಐಡಿಯಾಸ್ ಅಬೌಟ್ ದ ಕಾಯಕ ಆ್ಯಂಡ್ ದಾಸೋಹ. ಬಸವಣ್ಣ ಕಾಯಕ ಹಾಗೂ ದಾಸೋಹ ತತ್ವಗಳನ್ನು ಉಲ್ಲೇಖಿಸಿರಿ. ತದನಂತರ 8, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಧರ್ಮ ಅಕಾರ್ಡಿಂಗ್ ಟು ದ ಗೌತಮ್ ಬುದ್ಧ. ಬುದ್ಧ ಧರ್ಮದ ಅರ್ಥವನ್ನು ಬರೆಯಿರಿ ಅಂತ ಕೇಳಿದಾರೆ. 9ನೇದ, ವಾಟ್ ವಾಸ್ ದ ಅಬ್ಜೆಕ್ಟಿವ್ ಮಹಾತ್ಮ ಜ್ಯೋತಿರಾವ್ ಫುಲೆಯವರ ಸತ್ಯಶೋಧಕ ಸಮಾಜ. ಮಹಾತ್ಮ ಜ್ಯೋತಿರಾವ್ ಫುಲೆಯವರ ಸತ್ಯಶೋಧಕ ಸಮಾಜ ಉದ್ದೇಶವನ್ನು ಏನು ಎಂಬುದನ್ನು ಕೇಳಿದಾರ. 10ನೆಯ ಪ್ರಶ್ನೆ, ಮೆನ್ಷನ್ ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವ್ಯೂ ಆನ್ ಸೋಷಿಯಲ್ ಜಸ್ಟಿಸ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ದೃಷ್ಟಿಕೋನವನ್ನು ಉಲ್ಲೇಖಿಸಿರಿ. ಅದೇ ರೀತಿ 11ನೇ ಪ್ರಶ್ನೆ ಏನಂದ್ರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಹಿಂದುತ್ವ ಅಕಾರ್ಡಿಂಗ್ ಟು ದ ವೀರ್ ಸಾವರ್ಕರ್. ವೀರ್ ಸಾವರ್ಕರ್ ಅವರ ಹಿಂದುತ್ವದ ಅರ್ಥವೇನು. 12ನೇ ಪ್ರಶ್ನೆ, ರೈಟಿಂಗ್ ದ ಏಮ್ ಪೆರಿಯಾರ್ಸ್ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್. ಪೆರಿಯಾರ್ ಅವರ ಸ್ವಾಭಿಮಾನ ಚಳುವಳಿಯ ಉದ್ದೇಶವನ್ನು ಬರೆಯಿರಿ. ತದನಂತರ ಸೆಕ್ಷನ್ ಬಿ ಒಳಗೆ ನೋಡ್ರಿ, ಇಲ್ಲಿ ಯಾವ ಪ್ರಶ್ನೆ ಇರ್ತಾವಂದ್ರೆ 5 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡ್ಬೋದು. 5 ಅಂಕದ ಪ್ರಶ್ನೆಗಳ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದ ಮನು ಕಾನ್ಸೆಪ್ಟ್ ಆಫ್ ರಾಜ್ಯ ಧರ್ಮ ದೂಸ್ ಆಫ್ ಕಿಂಗ್. ಮನುವಿನ ರಾಜ್ಯ ಧರ್ಮವನ್ನು ವಿವರಿಸಿ. 5 ಅಂಕದ ಇದು ಫಿಕ್ಸ್ ಕ್ವಶನ್ಗಳಾಗಿರ್ತಾವ. ನೀವು ಸರಿಯಾಗಿ ಓದ್ಕೊರಿ. ನಾಳೆ ಎಕ್ಸಾಮ್ಗೆ ಥರ್ಡ್ ಸೆಮ್ ಇದು ಕಂಪಲ್ಸರಿ ಬೀಳ್ತವೆ. ಇವು ಕ್ವಶನ್ಗಳನ್ನು ಮನುವಿನ ರಾಜ್ಯ ಧರ್ಮವನ್ನು ನೀವು ವಿವರಿಸಿರಿ. ಅದೇ ರೀತಿ 2, ಡಿಸ್ಕಸ್ ದ ಕೌಟಿಲ್ಯ ವೀವ್ಸ್ ಆನ್ ಲಾ ಆಫ್ ಜಸ್ಟಿಸ್. ಕೌಟಿಲ್ಯ ನ್ಯಾಯ ಮತ್ತು ಕಾನೂನಿನ ತತ್ವವನ್ನು ವಿವರಿಸಿರಿ. ಥರ್ಡ್ ಒನ್, ಎಕ್ಸ್ಪ್ಲೇನ್ ದ ಜಿಯಾವುದ್ದೀನ್ ಬರ್ನಿ ಪ್ರಿನ್ಸಿಪಲ್ ಆಫ್ ದ ಗವರ್ನೆನ್ಸ್. ಜಿಯಾವುದ್ದೀನ್ ಅವರ ಬರ್ನಿ ಅವರ ಆಡಳಿತ ತತ್ವವನ್ನು ವಿವರಿಸಿರಿ. ಫೋರ್ತ್ ಒನ್, ಅನಲೈಸ್ ಬಸವೇಶ್ವರ್ ಕಾನ್ಸೆಪ್ಟ್ ಆಫ್ ಕಾಸ್ಟ್ಲೆಸ್ ಸೊಸೈಟಿ. ಅಂದ್ರೆ ಬಸವಣ್ಣವರ ವರ್ಗರಹಿತ ಸಮಾಜದ ದೃಷ್ಟಿಕೋನವನ್ನು ವಿಶ್ಲೇಷಿಸಿರಿ. ಫಿಫ್ತ್ ಒನ್, ಎಕ್ಸ್ಪ್ಲೇನ್ ದ ಮಹಾತ್ಮ ಫುಲೆಸ್ ಸೊಸೈಟಿ ರಿಫಾರ್ಮ್ ದ ಮೂಮೆಂಟ್. ಮಹಾತ್ಮ ಫುಲೆ ಅವರ ಸಾಮಾಜಿಕ ಸುಧಾರಣೆ ಚಳವಳಿಯ ವಿವರಿಸಿರಿ. ಇವೇನು ಕ್ವಶನ್ಗಳದಾವ 5 ಕ್ವಶನ್ ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ಸ್ ಸಿಕ್ರಿ. ಇವನ್ನ ನೀವು ಸರಿಯಾಗಿ ಓದ್ಕೋಬೇಕು.
ನಾಳೆ ಎಕ್ಸಾಮ್ ಬೀಳುವ ಸಂಭವನೀಯತೆ ಜಾಸ್ತಿ ಇಲ್ಲ. ತದನಂತರ 10 ಅಂಕದ ಪ್ರಶ್ನೆ ಸೆಕ್ಷನ್ ಸಿ ಬಿ ಎ ಥರ್ಡ್ ಸೆಮ್ ಪೊಲಿಟಿಕಲ್ ಸೈನ್ಸ್. 10 ಅಂಕದ ಪ್ರಶ್ನೆಗಳನ್ನು ಯಾವ ನೋಡಿದ್ರೆ ಫಸ್ಟ್ ಒನ್ ಎಕ್ಸ್ಪ್ಲೈನ್ ದ ಮನುಸ್ ಥಿಯರಿ ಆಫ್ ದ ಸ್ಟೇಟ್ ಅಂಡ್ ಜಸ್ಟಿಸ್. ಮನುವಿನ ರಾಜ್ಯ ಮತ್ತು ನ್ಯಾಯದ ಸಿದ್ಧಾಂತವನ್ನ ವಿವರಿಸಿರಿ. ತದನಂತರ ಎರಡನೆಯ ಪ್ರಶ್ನೆ ಅನಾಲಿಸ್ ಕೌಟಿಲ್ಯ ಮಂಡಲಾಂಗ ಥಿಯರೀಸ್. ಕೌಟಿಲ್ಯ ಮಂಡಳ ಸಿದ್ಧಾಂತದ ಮತ್ತು ಸಪ್ತಾಂಗದ ಸಿದ್ಧಾಂತವನ್ನ ವಿಶ್ಲೇಷಿಸಿರಿ. ಥರ್ಡ್ ಒನ್ ಎಕ್ಸ್ಪ್ಲೈನ್ ದ ಕಬೀರ್ಸ್ ಐಡಿಯಾಸ್ ಅಂಡ್ ಭಕ್ತಿ ಅಂಡ್ ಸೋಷಿಯಲ್ ಈಕ್ವಿಲಿಟಿ. ಕಬೀರ್ ಭಕ್ತಿ ಮತ್ತು ಸಾಮಾಜಿಕ ಸಮಾನತೆಯ ಸಿದ್ಧಾಂತವನ್ನು ವಿಶ್ಲೇಷಿಸಿರಿ. ಫೋರ್ತ್ ಒನ್ ಡಿಸ್ಕಸ್ ದ ಬುದ್ಧಾಸ್ ಐಡಿಯಾಸ್ ಆಫ್ ದ ನಾನ್ ವೈಲೆನ್ಸಿ ಅಂಡ್ ಡೆಮೋಕ್ರಸಿ ಪ್ರಿನ್ಸಿಪಲ್ಸ್. ಅಂದ್ರೆ ಬುದ್ಧನ ಅಹಿಂಸಾ ಮತ್ತು ಪ್ರಜಾಪ್ರಭುತ್ವ ತತ್ವಗಳನ್ನು ಚರ್ಚಿಸಿರಿ. ಪ್ರಶ್ನೆ ಸಂಖ್ಯೆ 5 ಎಕ್ಸ್ಪ್ಲೈನ್ ದ ಡಾಕ್ಟರ್ ಅಂಬೇಡ್ಕರ್ಸ್ ಕಾನ್ಸ್ಟಿಟ್ಯೂಷನಲ್ ವಿಷನ್ ಅಂಡ್ ಐಡಿಯಾಸ್ ಆನ್ ಸೋಷಿಯಲ್ ಜಸ್ಟಿಸ್. ಅಂಬೇಡ್ಕರ್ ಅವರ ಸಾಂವಿಧಾನಿಕ ದೃಷ್ಟಿಕೋನದ ಮತ್ತು ಸಾಮಾಜಿಕ ನ್ಯಾಯದ ಕುರಿತು ವಿವರಿಸಿರಿ ಎಂಬುದನ್ನು ಇಲ್ಲಿ ನಾವು ನೋಡಬಹುದು. ಸೆಕ್ಷನ್ ಡಿ ರಿ 15 ಅಂಕದ ಪ್ರಶ್ನೆಗಳನ್ನು ಕಂಪೇರ್ ದ ಕ್ರಿಟಿಕಲಿ ಎವ್ಯಾಲ್ಯೂಯೇಟ್ ದ ನೆಟಿಕ್ಸ್ ಐಡಿಯಾಸ್ ಅಂಡ್ ಬಸವೇಶ್ವರ್ ಅಂಡ್ ಗೌತಮ್ ಬುದ್ಧ. ಬಸವಣ್ಣ ಮತ್ತು ಬುದ್ಧನ ಮಾನವತಾವಾದದ ತತ್ವವನ್ನು ಹೋಲಿಸಿ ಬರೆಯಿರಿ ಅಥವಾ ಹೋಲಿಸಿ ವಿವೇಚಿಸಿ. ಸೆಕೆಂಡ್ ಒನ್ ಅನಾಲಿಸಿಸ್ ದ ನ್ಯಾಷನಲಿಸಮ್ ಅಂಡ್ ವೀರ್ ಸಾವರ್ಕರ್ ಅಂಡ್ ದ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಆಫ್ ಪೆರಿಯಾರ್. ಅಂದ್ರೆ ವೀರ ಸಾವರ್ಕರ ಪೆರಿಯಾರ್ ಅವರ ರಾಷ್ಟ್ರೀಯತೆ ಮತ್ತು ಸ್ವಾಭಿಮಾನ ಚಳುವಳಿಗಳ ಕುರಿತು ಇಲ್ಲಿ ವಿಶ್ಲೇಷಣೆ ಮಾಡಬೇಕು. ವೀರ ಸಾವರ್ಕರ್ ಮತ್ತು ಪೆರಿಯಾರ್ ಅವರ ಕುರಿತು ರಾಷ್ಟ್ರೀಯತೆ ಮತ್ತು ಸ್ವಾಭಿಮಾನದ ಚಳವಳಿ ಕುರಿತಂತೆ ಅವರು ಯಾವ ರೀತಿ ಚಳವಳಿಯನ್ನು ಮಾಡಿದ್ದಾರೆ ಎಂಬುದನ್ನು ನೀವು ಇಲ್ಲಿ ತಿಳಿಸ್ತಾ ಹೋಗ್ಬೇಕ್ರಿ. 15 ಅಂಕದ ಪ್ರಶ್ನೆ ಹಾಗೂ 10 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡನ್ನೂ ದಾವ್ರಿ ಸರಿಯಾಗಿ ಓದ್ಕೋರಿ. ಬಿ ಎ ಥರ್ಡ್ ಸೆಮ್ ಪೊಲಿಟಿಕಲ್ ಸೈನ್ಸ್ ತೊಗೆಟ್ ಇಂಡಿಯನ್ ಪೊಲಿಟಿಕಲ್ ತೊಗೆಟ್ರದ ಇದರಲ್ಲಿ ಅಷ್ಟು ಕ್ವಶನ್ಗಳನ್ನು ಸರಿಯಾಗಿ ನೋಡ್ಕೊರಿ, ಸರಿಯಾಗಿ ಓದ್ರಿ. ಇವ ಬರುವ ಸಂಭವನೀಯತೆ ಜಾಸ್ತಿ ಇರ್ತದ. ಥ್ಯಾಂಕ್ ಯು ಆಲ್. ಹಾಗ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ.